ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದ್ವಿ ಪುಟ್ಟಕ್ಕ. ಯೋನಿಸ್ಯ, ನಾವು ಮೊನ್ನೆ ತಾಂಬೂಲದ ವಿಷಯ ಮಾತಾಡಕ್ಕೆ ಬಂದಾಗ ಗೌರಮ್ಮ ಅವರಿಗೆ ಹುಷಾರು ತಪ್ಪಿದ್ದು ಎಲ್ಲರಿಗೂ ಬೇಜಾರಾಗಿತ್ತು. ಹಾಗಾಗಿ ನಾನು ಮತ್ತು ರೇವತಿ ನಮ್ಗೆ ಗೊತ್ತಿರೋ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದ್ವಿ. ಏನಂದ್ರು ಶಾಸ್ತ್ರಿಗಳ? ಹುಡುಗ ಹುಡುಗಿ ಜಾತಕದಲ್ಲಿ ಒಂದು ಸಣ್ಣ ದೋಷ ಇದೆ, ಪರಿಹಾರ ಪೂಜೆ ಮಾಡದೇ ಇದ್ದರೆ ಇದೇ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ ಅಂತ ಹೇಳಿದರು. ಹಂಗಾದ್ರೆ ನಾವುಗಳು ತಾಂಬೂಲ ಬದಲಾಯಿಸ್ಕೊಂಡಿದ್ರಿಂದ ಗೌರವ್ನವ್ರಿಗೆ ಹಂಗಾಯ್ತು ಅಂತೀರಾ? ಅಲ್ಲ ಗೋಪಾಲಪ್ಪ, ಗೌರವ್ ಅವರಿಗೆ ಮೊದಲಿಂದನೂ ಆರೋಗ್ಯ ಸಮಸ್ಯೆ ಇತ್ತಲ್ವಾ, ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಾನು ಈ ಜಾತಕ ದೋಷ ಎಲ್ಲ ಅಷ್ಟೊಂದು ನಂಬಲ್ಲ, ಆದರೆ ನನ್ನ ಹೆಂಡತಿ ಇದನ್ನೆಲ್ಲ ತುಂಬ ನಂಬ್ತಾಳೆ. ಅಮ್ಮನ ಒತ್ತಾಯಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಓ, ಅಲ್ಲ, ಇದಕ್ಕೆ ಪರಿಹಾರ ಇವನಂತೆ, ಇವನ್ ಮಾಡಿದ್ರೆ ಈ ತೊಂದರೆ ನಿವಾರಣೆ ಆಯ್ತದಂತೆ. ವಧುವರ ಪೂಜೆ ಅಂತ ಸಚಿನ್ ಸುಮಾ ಕೈಯಲ್ಲಿ ಹೋಮ ಮಾಡಿಸ್ತಾರಂತೆ, ಆಮೇಲೆ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂತ. ಈ ಹುಡುಗಿಗೆ ಮದುವೆ ಮುಂಚೆನೇ ಅಗ್ನಿ ಪರೀಕ್ಷೆ ಇದ್ದಂಗೆ ಕಾಣ್ತಾ ಇದೆ. ಗೋಚಾರದಲ್ಲಿ ಮದುವೆಗೆ ಅಡೆತಡೆ ಅಂತ ತೋರಿಸ್ತಾ ಇದೆ. ಶಾಸ್ತ್ರಬದ್ಧವಾಗಿ ಮದುವೆ ಮಾಡೋದೇ ಇದಕ್ಕಿರೋ ಪರಿಹಾರ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಇದೊಂದು ಪೂಜೆ ಮಾಡಿಸ್ಬಿಡೋಣ. ಪೂಜೆ ಏನೋ ಒಳ್ಳೇದೇ, ಆದರೆ ಗೌರವ ಆಸ್ಪತ್ರೆನಾಗಿರೋವಾಗ ನಾವು ಇಂಥ ಪೂಜೆಗಳೆಲ್ಲ ಭಾಗಿಯಾದರೆ ತಪ್ಪಾಯ್ತದೋ ಏನೋ ಅಂತ ಅನಿಸ್ತಾ ಇದೆ. ಅವ್ವ, ಪೂಜೆನ ಭಾಗಿಯಾಗಕ್ಕೆ ತೆಪ್ಪಂಗಾಯ್ತದೆ. ಯಾವುದೇ ಪೂಜೆ ಆಗಲಿ ಶಾಸ್ತ್ರ ಆಗಲಿ ಭಕ್ತಿಯಿಂದ ಮಾಡಬೇಕು. ಮನಸ್ಸಿನಾಗ ಹಿಂಗೆ ಗೊಂದಲ ಇಟ್ಕೊಂಡು ಹೆಂಗಪ್ಪ ಮಾಡೋದು? ನೀವು ಒಪ್ಕೊಂಡೇ ಒಪ್ಕೋತೀರೋ ಅನ್ನೋ ನಂಬಿಕೆಯಲ್ಲಿ ನಾಳೆ ದೇವಸ್ಥಾನದಲ್ಲಿ ಪೂಜೆ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅಮ್ಮ, ನಾಳೆ ಆಗಲ್ಲ ಅಂದರೆ ಪೂಜೆನ ಕ್ಯಾನ್ಸಲ್ ಮಾಡಿಸೋಣ. ಅಯ್ಯಯ್ಯೋ ಸಚಿನ್, ಒಂದ್ಸರಿ ಪೂಜೆ ಫಿಕ್ಸ್ ಮಾಡಿ ಮತ್ತದನ್ನು ಕ್ಯಾನ್ಸಲ್ ಮಾಡಬಾರ್ದು, ಅದು ಇನ್ನೂ ದೊಡ್ಡ ದೋಷ. ಹ್ಞೂ ಕಣಪ್ಪ, ನಿಮ್ಮ ಅಪ್ಪ ಅವ್ರು ಹೇಳ್ತಾ ಇರೋದು ಓದಿಟ್ವೆ. ಆದರೂ ಈ ಪರಿಸ್ಥಿತಿ ಒಳಗೆ ಪುಟ್ಟಮ್ಮೆ, ಹೆಂಗೂ ಗೌರವ್ನವ್ರಿಗೆ ಹುಷಾರಿಲ್ಲ. ಇವ್ರು ಹೇಳ್ದಂಗೆ ಆ ಪರಿಹಾರದ ಪೂಜೆ ಮಾಡಿಸಿ ಗೌರವ್ನ ಹೆಸರಲ್ಲಿ ಒಂದು ಅರ್ಥನ ಮಾಡಿಸ್ಬೋಣ. ಸರಿ ಹೋದ್ರು ಸರಿ ಹೋಗ್ಬೋದು. ಹೌದವ್ವ, ಗೋಪಾಲಪ್ಪ ಹೇಳ್ದಾಗೆ ಒಂದು ಪೂಜೆಯಿಂದ ಸುಮಾ, ಸಚಿನ್, ಗೌರವಗೆಲ್ಲ ಒಳ್ಳೇದಾಗತ್ತೆ ಅಂದರೆ ನಾವು ಈ ಪೂಜೆ ಯಾಕೆ ಮಾಡಬಾರ್ದು? ಅವ್ವ, ನಾವೆಲ್ಲರೂ ನಾಳೆನೇ ಹೋಗಿ ಆ ಪೂಜೆನ ಭಾಗಿಯಾಗುಮ್ಮ. ಆಗ ನಿಮ್ಮ ದೇವರು ಗೌರವನ ಕಾಪಾಡಿದ್ರು ಕಾಪಾಡ್ಬೋದು. ದೇವಸ್ಥಾನಕ್ಕೆ ಹೋದರೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಿಮಗೆ ಗೊತ್ತಲ್ಲ ಪುಟ್ಟಕ್ಕ. ಸರಿ ಕಣ್ರಪ್ಪ, ಪೂಜೆ ಮಾಡಿಸೋದ್ರಿಂದ ಎಲ್ರಿಗೂ ಒಳ್ಳೇದಾಯ್ತದೆ ಅಂದರೆ ಮಾಡಿಸುಮ್ಮ. ಸದ್ಯ ಕೊನೆಗೂ ಈ ಬಿಕಾರಿಗೆ ಒಪ್ಕೊಂಡ್ಲು. ನಾವು ಅಂದ್ಕೊಂಡಿರೋ ಕೆಲಸ ಆದರೆ ಅಷ್ಟೇ ಸಾಕು.